ಜೈ ಹನುಮಾನ್. ಬಸ್ಸಾರನ್ನ ಅವ್ರದ್ದೇ ಆದ ಓನ್ ಸ್ಟೈಲಲ್ಲಿ ಒಬ್ರೊಬ್ರು ಒಂದೊಂದು ಥರ ಪ್ರಿಪೇರ್ ಮಾಡ್ತಾರೆ. ಸೊ ನಾನಿವತ್ತು ತುಂಬಾ ಯೂನಿಕ್ಕಾಗಿ ತುಂಬ ರುಚಿ ಕೊಡೋವಂಥ ಒಂದು ಸ್ಟೈಲಲ್ಲಿ ಬಸ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಈ ಥರ ಟ್ರೈ ಮಾಡಿದೆ ಬೇರೆ ಥರ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ, ಇದೇ ಥರ ಇರಲಿ ಅಂತ ಇದಕ್ಕೆ ನೀವು ಸ್ಟಿಕ್ ಆನ್ ಆಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ನಿಮ್ಮ ರೆಸಿಪಿನೂ ಸಹ ಚೆನ್ನಾಗಿರೋದು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾಟಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಟೊಮೆಟೊನ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಹುಣಸೆಹಣ್ಣು ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಇದು ಹುರುಳಿಕಾಳನ್ನ ಹಾಕ್ಕೊಂಡು ಆಲ್ರೆಡಿ ನಾನು 5 ವಿಷಿಲ್ನ ಹಾಕ್ಸ್ಕೊಂಡಿದ್ದೀನಿ. ನಾನು ಹುರುಳಿಕಾಳನ್ನ ಬೇಯಿಸ್ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊತೀನಿ, ಯಾಕಂದರೆ ಈ ಹುರುಳಿಕಾಳು ಬಸಿರೋ ನೀರನ್ನ ನಮ್ಮ ಮನೇಲಿ ಎಲ್ಲರೂ ಸಹ ಒಂದು ಟೀ ಲೋಟದಲ್ಲಿ ಎಲ್ಲರೂ ಒಂದೊಂದು ಲೋಟ ಕುಡಿತೀವಿ. ತುಂಬಾ ಒಳ್ಳೆಯದು, ನಮ್ಮ ಮೂಳೆಗಳಿಗಂತೂ ತುಂಬಾ ಒಳ್ಳೆಯದು ಆ ನೀರು ಕುಡಿಯೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತೀನಿ. ಸೊ ನೋಡಿ, ನೀರು ಮತ್ತು ಹುರುಳಿಕಾಳನ್ನ ಸಪ್ರೇಟ್ ಮಾಡಾಗಿದೆ. ಸೊ ಈಗ ಬನ್ನಿ ಮಸಾಲೆಗೆ ರುಬ್ಕೊಳ್ಳೋಣ. ಸೊ ಒಂದು ಜಾರ್ಗೆ ಕೊಬ್ಬರಿ, ನೀವಾಗಲೇ ಫ್ರೈ ಮಾಡಿಟ್ಟಿರೋಂಥ ಒಂದು ಐಟಮ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರುಳಿಕಾಳು, ಒಂದು ಅರ್ಧ ಸೌಟಷ್ಟು ಹುರುಳಿಕಾಳನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸಾಫ್ಟಾಗಿ, ಆಮೇಲೆ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ನ ಕೊಡಿ. ಸೊ ಇಷ್ಟ ಆದರೆ ಮಸಾಲೆ ರೆಡಿ ಆಯಿತು. ಈಗ ನಾರ್ಮಲ್ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನಾವು ಈ ಹುರುಳಿಕಾಳು ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಕೂಲ್ನೆಸ್ನ ಕೊಡುತ್ತೆ. ನಾರ್ಮಲ್ ಒಗ್ಗರಣೆನೇ ಮಾಡ್ಕೊಳ್ಳೋದು. ಸಾಸಿವೆ ಆ್ಯಂಡ್ ದೆನ್ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಆದಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ, ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದು. ಸೊ ಈಗ ರುಬ್ಬಿಟ್ಟಿರೋಂಥ ಒಂದು ಮಸಾಲೆನ ಹಾಕಿ, ಸೊ ಸಪ್ರೇಟ್ ಮಾಡಿರೋ ನೀರನ್ನ ಹಾಕ್ಕೊಂಡು ಜಸ್ಟ್ ಒಂದು ಕುದಿಸ್ಕೊಂಡ್ರೆ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ. ಈಗ ನಾರ್ಮಲ್ ಪಲ್ಯಾಗೂ ಒಗ್ಗರಣೆ ಸೇಮ್ ಆ್ಯಸ್ ಇಟ್ ಈಸೇ ಪಲ್ಯಾಗ ಒಗ್ಗರಣೆ ಮಾಡ್ಕೊಳ್ಳೋದು. ಬಟ್ ನೀವು ಪಲ್ಯಾಗ ಒಗ್ಗರಣೆ ಮಾಡ್ಕೊಬೇಕಾದ್ರೆ ಸೊ ಏನು ಮಾಡ್ತೀರಾ ಅಂತ ಅಂದರೆ, ನೀವು ಎಣ್ಣೆ ಹಾಕ್ಕೊಂಡ್ಮೇಲೆ ಸಾಸಿವೆ ಹಾಕಿದ್ಮೇಲೆ ಆಮೇಲೆ ಫಸ್ಟ್ ನೀವು ಇದಕ್ಕೆ ಮೆಣಸೆಕಾಯಿನ ಹಾಕಿ ಅದರಲ್ಲಿರೋ ಖಾರ ಎಲ್ಲ ಅದ್ರಲ್ಲಿ ಬಿಟ್ಕೊಳ್ಳೋದ್ರಿಂದ ಸೊ ಸ್ಪೈಸಿ ಆಗಿರುತ್ತೆ. ಯಾವುದೇ ಪಲ್ಯ ಆದರೂ ಸರಿಯೇ ಸ್ಪೈಸಿಯಾಗಿರುತ್ತೆ ಅಷ್ಟೇ. ಸೊ ಈ ಐಟಮ್ಸ್ನೆಲ್ಲ ಹಾಕ್ಕೊಂಡು ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಹುರುಳಿಕಾಳನ್ನ ಹಾಕಿ, ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೂಪರಾಗಿರೋಂಥ ಒಂದು ಪಲ್ಯ ರೆಡಿ ಆಗುತ್ತೆ. ಸೊ ಕಂಪಲ್ಸರಿ ಮಿಸ್ ಮಾಡಿದೆ ನೀವು ವಾರಕ್ಕೆ ಒಂದು ಸತಿ ಆದರೆ ಈ ಬೇಸಿಗೆ ಕಾಲದಲ್ಲಿ ಇದನ್ನು ತಗೊಳ್ಳೋದ್ರಿಂದ ನೀವೇ ನಿಮ್ಮ ಬಾಡಿಯಲ್ಲಿ ಎಷ್ಟು ಕೂಲ್ನೆಸ್ ಇರುತ್ತೆ. ಯಾಕಂದರೆ ಈಗ ಬಾಡಿ ಹೀಟ್ ತುಂಬಾ ಆಗ್ತಾ ಇರುತ್ತೆ. ಸೊ ಏನು ತಿಂದ್ರೂ ಮೋಷನ್ಸ್ ಥರ ಒಬ್ರೊಬ್ರಿಗೆ ಡಿಫ್ರೆಂಟಾಗಿ ಆಗ್ತಾ ಇರುತ್ತೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆದರೆ. ಸೊ ಈ ಥರ ನಾವು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ತಿನ್ನೋದ್ರಿಂದ ಅದರಲ್ಲಿ ಒಂದು 10% 20% ಆದರೂ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸೊ ಇಷ್ಟು ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಒಂದು ಹುರುಳಿಕಾಳು ಬಸ್ಸಾರು ರೆಡಿ ಆಗುತ್ತೆ. ಸೊ ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇನ್ ಕೇಸ್ ಬೇರೆ ಥರ ಮಾಡಿ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬಂದರೆ ನನಗೂ ಸಹ ತಿಳಿಸಿ, ನಾನು ಅದೇ ಪ್ರೊಸೆಸ್ನ ಫಾಲೋ ಮಾಡ್ತೀನಿ. ಸೊ ಮತ್ತು ನಿಮ್ಮ ಫ್ಯಾಮಿಲಿಗೆ ನೀವು ಯಾವಾಗಲೂ ಹೊಸ ಡಿಫ್ರೆಂಟ್ ಟೇಸ್ಟಿ ಆಗಿರೋಂಥ ಒಂದು ಊಟನ ನೀವು ಮಾಡಿಕೊಡ್ಬೇಕಂತ ಅನ್ನೋ ಒಂದು ಆಸೆ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಆ ಒಂದು ಆಸೆನ ನೀವು ಈಡೇರಿಸ್ಕೊತೀರಾ. ಸೊ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.